ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಭವ್ಯ ಆದರ್ಶ್ ಮಾಡೋ ನಮಸ್ಕಾರಗಳು. ಹಾಗೆ ಈ ದಿನ ಶುಭ ದಿನ ಆಗಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋದ ಕಂಟೆಂಟ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇತ್ತೀಚೆಗೆ ಓಪನ್ ಮಾಡಿರೋ ಅಂತ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗ ಔಟಿಂಗ್ ಹೋದಾಗ ಆನ್ ದಿ ವೇ ಈ ಸ್ಪಾಟ್ ನಮಗೆ ಸಿಕ್ತು. ಯಾಕೆ ವಿಸಿಟ್ ಮಾಡಿ ಮಗುಗೂ ಕೂಡ ತೋರಿಸ್ಬಾರ್ದು ಅಕ್ವೇರಿಯಂನ ಅನ್ನೋ ಪ್ಲ್ಯಾನ್ ಬಂತು. ಸೊ ಹಾಗೆ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಯಾರ್ಯಾರು ಅಕ್ವೇರಿಯಂನ ಇಟ್ಕೊಂಡಿದ್ದೀರಾ ಮನೆಯಲ್ಲಿ ಅಥವಾ ಇಡಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫಿಶಸ್ನ ನೀವು ಬೈ ಮಾಡ್ಬೋದು. ಆ್ಯಂಡ್ ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಶಾಪ್ ಆಗಿರುತ್ತೆ. ಈ ಶಾಪ್ ಸಂಡೇ ರಜಾ ಇರುತ್ತೆ ಹಾಗೂ ಗೌರ್ಮೆಂಟ್ ಹಾಲಿಡೇಸ್ ದಿನ ರಜಾ ಇರುತ್ತೆ. ಓಕೆ, ಹಾಗೆ ಒಳಗಡೆ ಎಂಟ್ರಿ ಕೊಟ್ವಿ ಎಲ್ಲರೂ. ನಾನು ಈ ಶಾಪಲ್ಲಿ ಅವೈಲಬಲ್ ಇರೋವಂಥ ಎಲ್ಲ ಫಿಶ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಬಟ್ ನನಗೆ ಹೆಸರು ಮಾತ್ರ ಕೇಳಬೇಡಿ, ನನಗೆ ಕೆಲವೊಂದು ಫಿಶಸ್ ಮಾತ್ರ ಗೊತ್ತು, ವೆರಿ ಲಿಮಿಟೆಡ್ ಫಿಶಸ್. ಅದನ್ನು ಬೇಸಿಕ್ ನೇಮ್ ಮಾತ್ರ ಗೊತ್ತು, ಗೋಲ್ಡ್ ಫಿಶ್ ಅದು ಇದು ಅಂದ್ಕೊಂಡು. ಬಟ್ ನಾನದು ಫಿಶ್ ಅಕ್ವೇರಿಯಂ ನಮ್ಮ ಮನೇಲಂತೂ ಇಲ್ಲ. ಸೊ ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೀವೇ ಫಿಶ್ ನೇಮ್ನ ಗೊತ್ತಾದರೆ ಐಡೆಂಟಿಫೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ಬಂದು ನೀವು ವಿಸಿಟ್ ಮಾಡಿದಾಗ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೂಡ ಇರ್ತಾರೆ. ಅವ್ರು ನಿಮಗೆ ಎಲ್ಲನೂ ತಿಳಿಸ್ಕೊಡ್ತಾರೆ. ನೀವು ಯಾವ ಫಿಶ್ ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಅವ್ರು ಹೇಳ್ತಾರೆ ನಿಮಗೆ. ನಾನು ಈ ವಿಡಿಯೋದಲ್ಲಿ ಆ ಶಾಪಲ್ಲಿ ಅವತ್ತಿನ ದಿನ ಅವೈಲಬಲ್ ಇದ್ದಿದ್ದ ಎಲ್ಲ ಫಿಶ್ನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ತಗೋಬೇಕು ಅಂತಿರೋ ಫಿಶ್ ಏನಾದರೂ ಇಲ್ಲಿತ್ತು ಅಂದರೆ ನೀವು ಖಂಡಿತ ಹೋಗಿ ಬೈ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೂ ಇರುತ್ತೆ. ಯಾಕೆ ಅಂತಂದರೆ ಅಲ್ಲೇ ಕಲ್ಚರ್ ಮಾಡ್ತಾರೆ ಫಿಶ್ನ. ಫಿಶ್ ಅಷ್ಟೇ ಅಲ್ಲದೆ ಫಿಶ್ ಅಕ್ವೇರಿಯಂ ಟ್ಯಾಂಕ್ಗೆ ಡೆಕೋರೇಟಿವ್ ಅಥವಾ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಫಿಶ್ ಜೊತೆಗೆ ಪ್ರಾನ್ಸ್ ಮತ್ತು ಸ್ನೇಲ್ಸ್ ಕೂಡ ಸಿಗುತ್ತೆ. ಮತ್ತು ಫಿಶ್ ಬೌಲ್ಸ್, ಗ್ಲಾಸಿಂದೆಲ್ಲ ಫಿಶ್ ಬೌಲ್ಸ್ ಇರುತ್ತಲ್ಲ, ಚಿಕ್ಕ ಚಿಕ್ಕದು ರೌಂಡ್ ಟೇಬಲ್ ಬಾಟಮ್ ಇರುತ್ತಲ್ಲ, ಅದೆಲ್ಲ ಸಿಗುತ್ತೆ. ಸೊ ಫಿಶ್ ಜೊತೆಗೆ ಫಿಶ್ ಆಕ್ಸೆಸರೀಸ್, ಫಿಶ್ ಟ್ಯಾಂಕಿಗೆ ಇಡೋ ಅಂತಹ ಆಕ್ಸೆಸರೀಸ್ ಎಲ್ಲನೂ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಇವರು ಇಷ್ಟೊಂದೆಲ್ಲ ಹೇಳ್ತಿದ್ದಾರಲ್ಲ, ಹಾಗಿದ್ರೆ ಈ ಶಾಪ್ ಎಲ್ಲಿದೆ ಅಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಕೊನೆಯಲ್ಲಿ ನಾನು ಇದ್ರ ಲೊಕೇಶನ್ನ ಹೇಳ್ತೀನಿ. ನಾನು ಹೇಳಿದಾಗ ಇದೇನಾ, ಇದು ನಮಗೆ ಗೊತ್ತಿತ್ತು ಅಂತ ಕೆಲವು ಜನ ಅಂದ್ಕೊಬೋದು. ಬಟ್ ಇನ್ನೂ ಕೆಲವು ಜನಕ್ಕೆ ಗೊತ್ತಿರಲ್ಲ ಅಂತ ಅಂದ್ಕೊತೀನಿ. ಯಾರು ಗೊತ್ತಿರಲ್ವೋ ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಇದು. ಯಾರು ರೆಗ್ಯುಲರಾಗಿ ಹೋಗ್ತಿರ್ತೀರಾ ಅಥವಾ ನಿಮಗೆ ಗೊತ್ತಿದೆ ನನಗಿದು ಅಂದ್ಕೊಳ್ಳೋರೆಲ್ಲ ನೋಡಿದ್ದೀನಿ ಬಿಡುಗರು, ಇದನ್ನು ಕೂಡ ವಿಡಿಯೋ ಮಾಡಿ ಹಾಕಿದಾರಲ್ಲ, ನಮಗೆ ಗೊತ್ತಿದ್ದು ಅಂತ ಅಂದ್ಕೋಬೇಡಿ. ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ. ನಾನಂತೂ ಈ ಕಲರ್ಫುಲ್ ಫಿಶ್ಗಳನ್ನ ನೋಡಿ ಫಿದಾ ಆಗೋಗ್ಬಿಟ್ಟೆ. ಹಣ್ಣಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ನನ್ನ ಮಗನಿಗೂ ಕೂಡ ಕಲರ್ಡ್ ಫಿಶ್ನ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ ಪಾಪ ಅಂದ್ಕೊಂಡು ಅವನು ಕೂಡ ಖುಷಿಪಟ್ಟು ಎಂಜಾಯ್ ಮಾಡ್ತಿದ್ದ. ಬಟ್ ನಾವು ಬೈ ಮಾಡಲಿಲ್ಲ. ಯಾಕೆ ಅಂತಂದರೆ ನನಗೆ ಫಿಶ್ ಅಕ್ವೇರಿಯಮ್ ಅದೆಲ್ಲ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಅದು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಇಟ್ಕೊಬೇಕು, ಅದರ್ವೈಸ್ ಅದು ಚೆನ್ನಾಗೇ ಕಾಣಲ್ಲ. ಮನೆಯದು ಹೋಲ್ ಎನ್ವೈರನ್ಮೆಂಟ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಫಿಶ್ ಟ್ಯಾಂಕ್ನ ಅಂತಂದರೆ ಹೋಲ್ ಮನೆ ಎನ್ವಿರಾನ್ಮೆಂಟ್ನ ಅದು ಹಾಳು ಮಾಡಿಬಿಡತ್ತೆ. ಬಟ್ ಒಂದು ಮನೆ ಲುಕ್ನೇ ಹಾಳು ಮಾಡಿಬಿಡತ್ತೆ, ಚೆನ್ನಾಗೇ ಇರಲ್ಲ ಅದು. ಇದ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ಇಲ್ಲಿ ಎಡಿಬಲ್ ಫಿಶ್ನ ಕೂಡ ಬ್ರೀಡ್ ಮಾಡ್ತಾರೆ. ಬ್ರೀಡ್ ಮಾಡಿ ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ. ಗೊತ್ತಿರೋರು, ಸರೌಂಡಿಂಗಲ್ಲಿರೋರು ಇಲ್ಲೇ ಬಂದು ಎಡಿಬಲ್ ಫಿಶ್ನ ಬೈ ಮಾಡ್ತಾರೆ. ಆ್ಯಂಡ್ ಕಲ್ಚರಿಂಗ್ಗೆ, ಬ್ರೀಡಿಂಗ್ಗೆ ಮತ್ತು ಇದಕ್ಕೆ ಲ್ಯಾಬ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಇಲ್ಲಿ. ಅದು ಎಲ್ಲಿದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲ ಅಂತ ಅಂದ್ಕೊಳ್ಳೋದಂತೂ ನಿಜ ನೀವು. ಓಕೆ, ಈ ಫಿಶಸ್ನ ಹಾಗೆ ಅಬ್ಸರ್ವ್ ಮಾಡಿ, ನಿಮಗೆ ಒಂದೊಂದು ಗೊತ್ತಾಗುತ್ತೆ. ಇದು ಆ ಫಿಶ್ಶು, ಇದು ಈ ಫಿಶ್ಶು ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ತೊಗೋಬೇಕು ಅಂತ ಅಂದ್ಕೊಂಡಿರೋ ಯಾವುದಾದ್ರೂ ಒಂದು ಫಿಶ್ ಇಲ್ಲಿ ಸಿಗತ್ತಾ ಅಂತ ನೋಡಿ ಟ್ರೈ ಮಾಡಿ. ನೀವು ಕೂಡ ಅಟ್ಲೀಸ್ಟ್ ಬೈ ಮಾಡೋಕ್ಕಲ್ಲ ಅಂದರೂ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ.
ಪುಟ್ಟದಾಗಿದೆ ಶಾಪ್, ಬಟ್ ತುಂಬ ಚೆನ್ನಾಗಿದೆ. ಫಿಶಸ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದೇನು ಫಿಶು? ಸರಿ, ಹಾಗಾದರೆ ಇಲ್ಲಿರೋ ಫಿಶ್ ಟ್ಯಾಂಕ್ ಎಲ್ಲದನ್ನು ಒಂದು ಕಡೆಯಿಂದ ತೋರಿಸಿದ್ದೀನಿ ನಿಮಗೆ. ಅಲ್ಲಿಂದ ಟರ್ನ್ ಎತ್ಕೊಂಡು ವಾಪಸ್ ಈಚೆ ಬಂದ್ವಿ. ಈಚೆ ಬಂದು ಇಲ್ಲಿ ಬ್ಲೂ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಮೇನ್ ರೋಡು. ಮತ್ತು ಈ ಸೈಡು ಫಿಶ್ ಫಾರ್ಮಿಂಗ್ಗೆ ಅಂತ ಅವ್ರು ಸ್ವಲ್ಪ ಜಾಗ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಎಡಿಬಲ್ ಫಿಶ್ನ ಕಲ್ಚರಿಂಗ್ ಮಾಡ್ತಾರೆ. ಈ ಸುತ್ತ ಇರೋ ತೋಟ ಎಲ್ಲ ಅವ್ರದ್ದೇ. ಈ ತೋಟ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಇದು ಯಾವ ಪ್ಲೇಸು ಅಂತ. ಕೆಲವರಿಗೆ ಗೊತ್ತಾಗಿರತ್ತೆ ಆಲ್ರೆಡಿ. ಸರಿ, ಅದನ್ನು ಕೂಡ ನೋಡಿಕೊಂಡು ತಿರ್ಗಾ ಮೇನ್ ಗೇಟ್ ಹತ್ರ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಈ ಕಡೆ. ಭಾನುವಾರ ರಜೆ ಇರುತ್ತೆ ನೋಡಿ. ಈಗ ಗೊತ್ತಾಗ್ತಿದ್ಯಾ ನಾವೆಲ್ಲಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಈ ಪ್ಲೇಸ್ ಯಾವುದಪ್ಪ ಅಂತ ಈಗ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಅದು ಮತ್ತು ಬೇರೆ ಯಾವುದೂ ಅಲ್ಲ, ಫಿಶರೀಸ್ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಟಿವ್ ಸೆಂಟರ್, ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ. ಇದು ಎಲ್ಲಪ್ಪ ಇದೆ ಅಂತಂದರೆ ಮತ್ತು ಬೇರೆ ಎಲ್ಲೂ ಅಲ್ಲ, ಹೆಸರುಘಟ್ಟದಲ್ಲಿ. ಇಲ್ಲಿ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಫಿಶ್ನೆಲ್ಲ ನೋಡ್ಕೊಂಬರ್ಬೋದು. ನಿಮಗೆ ನಿಯರ್ ಬೈ ಹೋಗ್ಬೋದು ಅನಿಸಿದ್ರೆ ಹೋಗ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್ಡ್.